ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. 2025 ಎಲ್ಲ ನಮ್ದೇ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಎಲ್ಲ ಎಲ್ಲರಿಗೂ ಹಾಯ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷ ಸ್ಪೆಷಲ್ ಅಂತದ್ದೇನಿಲ್ಲ ನಮ್ಮಲ್ಲಿ ಈ ಸರಿ. ಯುಗಾದಿ ಹಬ್ಬನೇ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡೋದು. ಹೊಸ ವರ್ಷ ನಾನು ಅಷ್ಟೊಂದು ಇದಾಗಿ ಮಾಡಲ್ಲ. ಬಟ್ ಈ ಸರಿ ನನ್ನ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ಗೆ ಅಂತ ಅಂದ್ರೆ ಇವತ್ತಿಂದ ನನ್ನ ವ್ಲಾಗ್ಸ್ಗಳಾಗಿರ್ಬೋದು, ನನ್ನ ವರ್ಕೌಟ್ಸ್ ಆಗಿರ್ಬೋದು, ಡೈಲಿ ಅಪ್ಡೇಟ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಬಿಫೋರ್ ಒಂದು 20 days ಬ್ಯಾಕು ಅನ್ಕೊಂಡೆ ಹೇಳಿದೆ ನಿಮಗೆ. ಬಟ್ ಅದು ಮಾಡೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಎಡ್ವರ್ಟ್ ಆಗ್ತಿದೆ. ಬಟ್ ಈ ಸರಿ ದಿನದಿಂದ ದಿನಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಟ್ರೈ ಮಾಡೋಣ. ಸೊ ಇವತ್ತಿನ ನನ್ನ ಮೊದಲನೇ ಕೆಲಸ, ಯೂಶಲಿ ಹೊಸ ವರ್ಷ ಅಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಜಿಮ್ ಹೋಗೋದು ಅದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ನಾನು ಎಲ್ಲೂ ಹೋಗಿಲ್ಲ. ಯೂಶಲಿ ನ್ಯೂ ಇಯರ್ಗೆ ನಾನು ಎಲ್ಲೂ ಹೋಗಲ್ಲ. ಆಚೆ ಪಾರ್ಟೀಸು ಪಬ್ಬು ಅವು ಇವೆಲ್ಲ ಎಲ್ಲೂ ಹೋಗಲ್ಲ, ಯಾವಾಗಲೂ ಹೋಗಿಲ್ಲ. ಮನೆಯಲ್ಲೇ ಇರ್ತೀನಿ ಯೂಶಲಿ. ನನಗೆ ಏನೋ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ನ್ಯೂ ಇಯರಲ್ಲಿ. ಆಮೇಲೆ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆನೆ ಮುಗ್ದೋಗ್ಬಿಡುತ್ತೆ. ನಿನ್ನೆ ನಾನು ಚಂದು ಇಬ್ಬರೇ ಇದ್ವಿ. ಆಚೆ ಅವನು ಎಲ್ಲೂ ಹೋಗಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಬೇಗ ಇದ್ದಿದ್ದೀನಿ. ದೇವಸ್ಥಾನ ಹೋಗ್ಬೇಡ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಂತೀಯ? ಏನ್ ರೆಸೊಲ್ಯೂಷನ್ ಈ ವರ್ಷದ್ದು? ಈ ವರ್ಷದ ರೆಸೊಲ್ಯೂಷನ್ ಆಲ್ರೆಡಿ ಹಾಕೋಬಿಟ್ಟಿದ್ದೀನಿ. ಈ ವರ್ಷದ ರೆಸೊಲ್ಯೂಷನ್ ಆಲ್ರೆಡಿ ಹಾಕೊಂಡಿದ್ದೀನಿ. ಏನೇನು ಹಾಕೊಂಡಿದ್ಯಾ? ಅದೆಲ್ಲ ಸೀಕ್ರೆಟ್ ಹೇಳಬಾರ್ದು, ಹೇಳಿದ್ರು ಆಗಲ್ಲ. ಅವಂದು ಏನು ನ್ಯೂ ಇಯರ್ಗೆಲ್ಲ ಏನು ಆಚೆ ಪ್ಲಾನ್ ಮಾಡಲ್ಲ, ಪಾರ್ಟಿ ಗಿಟ್ಟೆಲ್ಲ ಏನು ಪ್ಲಾನ್ ಮಾಡಲ್ಲ, ನಾನು ಏನು ಪಾರ್ಟಿ ಪ್ಲಾನ್ ಮಾಡಲ್ಲ. ಸೊ ಹಂಗಾಗಿ ನಾವೆಲ್ಲೂ ಹೋಗ್ಲಿಲ್ಲ ಅಷ್ಟೇ. ದೇವಸ್ಥಾನ ಕೊಟ್ಟು ಬರೋಣ ನಮಗ. ದೇವಸ್ಥಾನದಿಂದ ಒಳ್ಳೆ ದೇವ್ರ ಆಶೀರ್ವಾದ ಮಾಡಿ ಈ ಸರಿ ಯಾವ್ದು ಕ್ಯಾನ್ಸಲ್ ಆಗದಿರೋ ತರ ಕ್ಲೀನ್ ಆಗಿ ನಡೀಲಿ. ನಮ್ಮ ಮೊದಲನೇ ದಿನ ಸ್ಟಾರ್ಟ್ ಮಾಡುವ. ಹೊಸ ವರ್ಷ ದಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಆಯ್ತು. ಏನ್ ಹೇಳ್ತೀಯಾ? ದೇವರು ನಮಗೆ ಆಶೀರ್ವಾದ ಮಾಡಿ ಈ ವರ್ಷ ಎಲ್ಲ ಚೆನ್ನಾಗಾಗ್ಲಿ. 2025 ಎಲ್ಲ ನಮ್ದೇ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಸ್ಪೆಷಲ್ ಅನ್ಸಿದೆ. ಓಕೆ ಓಕೆ. ಒಳ್ಳೇದು ಮಾಡ್ತಾರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. ಅಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಅದಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಏನಂತೀಯ ನಮ್ಮ ಯೂಟ್ಯೂಬ್ಗೆ? ವಿಶ್ ಯು ಆಲ್ ದ ಹ್ಯಾಪಿನೆಸ್ ಯು ಡ್ರೀಮ್ ಎಂಟೈರ್ ಲೈಫ್. ಒಳ್ಳೆ ಪಾರ್ಟಿ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆದಾಗ್ಲಿ. ಹ್ಯಾಪಿ ನ್ಯೂ ಇಯರ್. ಅಂಡ್ ಹಾಗೆ ನಮ್ಮ ನವೀನ್ ಬ್ರೋ ಅವ್ರದ್ದು ಬರ್ತ್ಡೇ ಕೂಡ ಇವತ್ತು. ಹಾರ್ದಿಕ ಶುಭಾಶಯಗಳು. ನವೀನ್ ಬ್ರೋ ನನ್ನ ಕಡೆ ಇನ್ನೊಂದ್ಸರಿ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಬರ್ತ್ಡೇ. ಆಕ್ಚುಲಿ ನಿನ್ನೆ ನಾನು ಒಂದ್ 2-3 ಸರಿ ಹ್ಯಾಪಿ ನ್ಯೂ ಇಯರ್ ಅನ್ನೋಕೆ ಒಂದಿಬ್ರಿಗೆ ಅವ್ರ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಥ್ಯಾಂಕ್ ಯು ನಿಂಗೂ ಹ್ಯಾಪಿ ಬರ್ತ್ಡೇ. ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದೀನಿ. ಹೊಸ ವರ್ಷದ ದಿನ ಹುಟ್ಟಿದಿರಾ, ಕುತ್ಕೊಳ್ಳಿ ಆರಾಮಾಗಿ, ಏನಿಲ್ಲ. ಹೊಸ ವರ್ಷದ ದಿವಸ ನಿಮ್ಗೆ ಏನ್ ಸ್ಪೆಷಲ್ ಅನ್ಸುತ್ತೆ? ಏನ್ ಅನ್ಸುತ್ತೆ? ಸ್ಪೆಷಲ್ ಅನ್ಸುತ್ತೆ. ನ್ಯೂ ಇಯರ್ ನಿಮ್ಗೆ ಸ್ಪೆಷಲ್ ಅನ್ಸುತ್ತೆ ಇಲ್ಲ ಬರ್ಡೇ ಸ್ಪೆಷಲ್ ಅನ್ಸುತ್ತೆ? ಎರಡು ಒಟ್ಟಿಗೆ ಬಂದಿರೋದ್ರಿಂದ ಎರಡು ಸ್ಪೆಷಲ್ ಅನ್ಸುತ್ತೆ. ನನಗನ್ಸುತ್ತೆ ಚಂದು ಅದೇ ಹೇಳ್ತಿದ್ದ, ಮಗ ಹೊಸ ವರ್ಷದ ದಿನ ಹುಟ್ಟಿದ್ರೆ ಈ ಕಡೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ಬೇಕಂತನೂ ಗೊತ್ತಾಗಲ್ಲ, ಇಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತನೂ ಗೊತ್ತಾಗಲ್ಲ ಅಂತ. ಗೊತ್ತೇ ಇಲ್ಲ. ಬರ್ತದೆ ಅಂತ ಗೊತ್ತಿರಲಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಫಾಲೋವರ್ಸ್ ಎಲ್ಲ ಬಿಲ್ಡ್ ಆಗಿ ತುಂಬಾ ಒಳ್ಳೆ ಥ್ಯಾಂಕ್ಸ್. ತುಂಬಾ ಒಳ್ಳೆ ಫಾಲೋವರ್ಸ್ ಬಂದು ಇನ್ನೂ ಚೆನ್ನಾಗಾಗ್ಲಿ ಅಂತ ಈ ವರ್ಷ ಫುಲ್. ನಾನು ನಿನ್ನ ಬಿಯರ್ಡ್ ಗ್ರೋತ್ ಗೆ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಯಾವಾಗ ಬಿಯರ್ಡ್ ಫುಲ್ ಗ್ರೋ ಮಾಡ್ತೀಯಾ, ಆಮೇಲೆ ಅದ್ರ ಒಂದು ವಿಡಿಯೋ ಬಿಡ್ತೀಯಾ, ಅದನ್ನ ನಾವೆಲ್ಲ ನೋಡಿ ಎಂಜಾಯ್ ಮಾಡ್ತೀವಿ. ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಖಂಡಿತವಾಗ್ಲೂ ನಾನು ನಿಜ ತೆಗ್ಸ್ಬಿಡ್ತಿದ್ದೆ. ನಿನ್ನೆ ಹೋಗಿದ್ದೀನಿ ತೆಗ್ಸ್ತೆ ಲೈಟ್ ಆಗಿ. ಅವನು ಫುಲ್ ತೆಗಿಯಿಂದ ಬೇಡ ಅಂತಂದ. ಆಮೇಲೆ ಸ್ವಲ್ಪ ಮಾತ್ರ ತೆಗ್ಸಿದ್ರು. ಇನ್ನು ಮುಂದೆ ಕಟ್ಟಿಂಗ್ ಇಲ್ಲ, ಬರೀ ಶೇಪ್. ಓಕೆ. ಯಾಕೋ ಮಂಕಾಗಿದ್ಯಾ? ನ್ಯೂ ಇಯರ್ ಪ್ರಯುಕ್ತ ಫುಲ್ ಟೈಟ್ ಆಗ್ಬಿಡಿ. ಹ್ಯಾಂಗ್ ಅವರ ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಹ್ಯಾಂಗ್ ಅವರೇನೋ ತಗೊಂಡೆ.
ಹಿಂಗೆ ತಗೋ ಹಾಕೋ ಒಳಗಡೆಗೆ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಬರೀ ಇಲ್ಲಿ ಹೊಸ ವರ್ಷದ ಕೈ ತೆಗಿ ಮೇಲ್ಗಡೆ ಮಚ್ಚ, ಕೈ ಇಟ್ಕೊಬಿಡಂಗೆ. ಏನ್ ಗೊತ್ತಾ, ಹೊಸ ವರ್ಷದ ಪ್ರಯುಕ್ತ ಹೊಸ ರೀಲು ಅಂದ್ರೆ ಏನ ಮಗ ಕಾನ್ಸೆಪ್ಟು ಅದೇ ಎಲ್ಲ ಎಣ್ಣೆ ಹೊಡೆಯಲ್ಲ ಬಿಡಲ್ಲ ಅದು ಮಾಡೋದು ಇದು ಮಾಡೋದು ಅಂತ ನಾಟಕ ಮಾಡೋದು. ನೆಕ್ಸ್ಟ್ ಡೇ ಎಣ್ಣೆ ಹೊಡ್ಕೊಂಡಿರ್ತಾರೆ. ಅದರ ರಿಲೇಟೆಡ್ ಒಂದು ಸಿಗ್ಮಾ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀವಿ. ನಮ್ಮ ಸ್ಟೋರಿ ಬಂದು ನಮ್ಮ ಕೀರ್ತಿರಾಜ್ ಕಡೆಯಿಂದ, ಡೈರೆಕ್ಷನ್ ಬಂದು ನಮ್ಮ ಚಂದ್ರ ಅವ್ರ ಕಡೆಯಿಂದ, ಪ್ರೊಡ್ಯೂಸರ್ ಬಂದು ಆಕ್ಷನ್. ಇವಾಗ ಫ್ರೇಮ್ ನೋಡು ಮಗ, ಸಾಕಣ ಯೂಟ್ಯೂಬ್ ಫ್ರೇಮ್ ತೆಗೆದ್ಬಿಡು. ಓಕೆ ಆಯ್ತಾ, ಹಿಂಗೆ ಅದು ಇವಾಗ ಇರ್ತದ್ದು. ಇನ್ನೊಂಚೂರು ಹಾಕೋ, ಸಾಕಲ್ವ ಇಷ್ಟೇ, ಇನ್ನೊಂಚೂರು ಹಾಕೋ ಅಂದ್ಬಿಟ್ಟು ಇಷ್ಟೇ ಸರಿನಾ. ಇಲ್ಲಿ ಹಿಂಗೆ ಇಟ್ಕೊಂಡು ನೀನು ಫ್ರೇಮಲ್ಲಿ ಕಾಣಿಸಂಗ್ ಮಾಡೋ ನೀನು. ಮಗ ಅದು ತರಸಬೇಡ ಅಂತ ಕ್ಲೀನಾಗಿ ಮಾಡು. ನಿನ್ಗೆ ಹಾಕಿರ್ತೀನಿ ಆಲ್ರೆಡಿ ಮಗ, ಕುಡಿಯೋಕ್ಕಾಗಲ್ಲ ಮಗ, ಚೆಲ್ಬಿಡ. ನಿನ್ಗೆ ಆಲ್ರೆಡಿ ಹಾಕಿರ್ತೀನಿ ಕುಡಿಯೋದು ಏನಕ್ಕೆ ಈ ಮಗ ಲೇಟ್ ಆಗ್ಬಿಟ್ಟು ಎಷ್ಟು ನೋಡತ್ತಾನೆ ಮಗ. ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡ್ಕೋ. ರೆಡಿಯಾನೆ ಕುಡಿಗೆ ಆಲ್ರೆಡಿ ಹಾಕಿರ್ಲಿಕ್ಕೆ. ಅದಕ್ಕೆ ಇಲ್ಲ ಹಾಕತ್ತಿರೋ, ಆಮೇಲೆ ಹಾಕತ್ತಿರೋ ಟೈಮ್ ನೀನು ಆಮೇಲೆ ಏನು ಮಾಡ್ತೀನಿ ನೋಡ್ತಿರ್ತೀಯಾ. ಅದಕ್ಕೆ ಫಸ್ಟ್ ನನಗೆ ಹಾಕ್ಬಿಡ ಮಗ. ಮೊದಲೇ ಸಿಗರೇಟ್ ಬಿಡೋಕ್ಕಾಗಲ್ಲ ಮಗ, ಸಿಗರೇಟ್ ಬಿಟ್ಟು ಕಾನ್ಸೆಪ್ಟ್ ಐಡಿಯಾ ಕೊಡ್ಲ. ನೋಡಿ ಗೈಸ್, ಯೂಟ್ಯೂಬ್ ಫ್ರೇಮ್ ಮಾಡು ಮಗ. ನನಗೆ ಎಣ್ಣೆ ಸಿಗರೇಟು ಕಾನ್ಸೆಪ್ಟ್ ನನಗೆ ಯಾರು ಬೈಬಿಡ್ರಿ, ಬೈಯಂಗಿದ್ರೆ ಇವನಿಗೆ ಬೈರಿ. ಕಾನ್ಸೆಪ್ಟು ಡೈರೆಕ್ಷನ್ ಎಲ್ಲ ಇವಂದು, ನಂದೇನೂ ಇಲ್ಲ. ನಾನು ಜಸ್ಟ್ ಪ್ರೊಡ್ಯೂಸರ್ ಅಷ್ಟೇ, ನಾನು ಎಲ್ಲ ಇವಂದೆ, ನನಗೆ ಯಾರು ಬೈಬಿಡ್ರಿ. 2 ವರ್ಷ ತುಂಬ ದಿನ ಆದಮೇಲೆ ಗ್ಯಾಪ್ ಕೊಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿ, ವಿಡಿಯೋ ಶೂಟ್ ಎಲ್ಲ ಮುಗಿಸಿ, ಫಸ್ಟ್ ಡೇ ಹೊಸ ವರ್ಷ. ಇವತ್ತೇ ಜಿಮ್ಮಿಗೆ ಬಂದಿದ್ದೀನಿ. ಗೊತ್ತಿಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ನೋಡುವ. ಮೇಲೋಗೋಣ. ಲಾಸ್ಟ್ ಟೈಮ್ ಚಾಲೆಂಜು ಮಾಡೋಕ್ಕಾಗಲಿಲ್ಲ ಕಂಪ್ಲೀಟ್ ಮಾಡೋಕ್ಕೆ, ಈ ಸರಿ ಕಂಪ್ಲೀಟ್ ಮಾಡಲೇಬೇಕು. ಅದು ಎಷ್ಟೇ ಕಷ್ಟ ಆದರೂ ಬಿಡಲ್ಲ. ಹಾಯ್ ಸರ್, ಹ್ಯಾಪಿ ನ್ಯೂ ಇಯರ್. ಏನಂತಾರೆ ಸಮಾಚಾರ ಹೇಳಿ ಸರ್. ಟ್ರಿಪ್ ಎಲ್ಲ ಮುಗೀತಾ? ಯಾವ ಟ್ರಿಪ್ ಇಲ್ಲ, ಎಲ್ಲೂ ಬ್ಲಾಗ್ಸ್ ಇದು ರೆಸಾರ್ಟ್ ಪ್ರಮೋಷನ್ಗಳಿಗೆ ಹೋಗ್ತಿದೆ ಅಷ್ಟೇ. ಮೋಟಿವೇಶನ್ ಇಲ್ಲ. ನಾವ್ ಬಂದ್ರೆ ಎಷ್ಟ್ ದಿನ ಅಂತ ಕೇಳ್ತವ್ರೆ. ಲಾಸ್ಟ್ ಟೈಮ್ ಹಿಂಗೆ ಚಾಲೆಂಜ್ ಕ್ಯಾನ್ಸಲ್ ಆಗಿದ್ದಿಲ್ಲ, ಹಾಗಾಗಿ ನೀನೇನ್ ಹೇಳಿದ್ದು, ಎಷ್ಟು ದಿನ ಹಿಂಗೆ ಹೇಳಿ ಬಂದಿಲ್ಲ ಅಂತನಾ? ಎಷ್ಟೊಂದ್ ಸಲ ಹೇಳಿದೀರ, ಒಂದ್ಸಲಿನೂ ಕಂಟಿನ್ಯೂಷನ್. ಇದೊಂದು ಬದುಕಿ, ಇದೊಂದು ಜನ್ಮವೇ. ಈ ಸರಿ ಪಕ್ಕಾ ಮಾಡ್ತೀವಿ ಸರ್, ಫೈನಲ್ ಇದು. ಸರ್, ಹೊಸ ವರ್ಷ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದೆ. ಜಿಮ್ ತುಂಬಾ ಕ್ರೌಡ್ ಇರುತ್ತೆ, ಸ್ಟೂಡೆಂಟ್ಸ್ ಇರ್ತಾರೆ ಅಂತ. ಸೀರಿಯಸ್ಲಿ ಹಂಗೆ ಅನ್ಕೊಂಡ್ಬಂದಿದೆ. ನಾನು ನಾಳೆಯಿಂದ ಸ್ಟಾರ್ಟ್ ಮಾಡ್ಬಿಡ್ಲಾ? ಇಲ್ಲ ಸರ್, ಇವತ್ತಿದ್ದೇನೆ, ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಫೈನಲಿ ಫಸ್ಟ್ ಡೇ, ನ್ಯೂ ಇಯರ್ ಮೊದಲನೇ ದಿನ ವರ್ಕೌಟ್ ಮಾಡಿದ್ದೀನಿ. ನಾನು ಡೇನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸಾರಿ, ಆ್ಯಕ್ಚುಲಿ ಲಾಸ್ಟ್ ಮಂತು ಹೇಳಿದ್ದೆ, ಆ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಸರಿ ಮಿಸ್ಸೇ ಇಲ್ಲ. ಸೊ ವರ್ಕೌಟ್ ಮುಗಿದಿದೆ. ಬೆಳಗಿನ ಎಲ್ಲ ಕೆಲಸಗಳು, ಎಲ್ಲ ಪ್ಲಾನ್ಸ್ಗಳು ಚೆನ್ನಾಗಾಗಿದೆ. ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಬ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಆ್ಯಂಡ್ ಎಷ್ಟು ಬೇಜಾರಾದಾಗ ಏನು ಮಾಡಬೇಕು ಗೊತ್ತಾ, ಜಾಸ್ತಿ ಬೇಜಾರಾದಾಗ, ಬೋರ್ ಆದಾಗ ಹಿಂಗಿರ್ತದಲ್ಲ, ಬಿಡ್ಬೇಕು ಅವಾಗ ಕೊಟ್ಲೆ ಮಾಡ್ತಿರ್ಬೇಕು. ವರ್ಕೌಟ್ ಮುಗ್ದಿದೆ. ಇವತ್ತು ಮಿಕ್ಸ್ ಎಕ್ಸಸೈಸು, ಎಲ್ಲದಕ್ಕೂ ಒಂದೊಂದೊಂದೊಂದು ಅಷ್ಟೇ ಮಾಡಿರೋದು. ಹೋಗಿ ನಮ್ಮ ಮನೆಯಿಂದ ತಂದಿದ್ದು ನಾಟಿ ಕೋಳಿ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ನಾಟಿ ಕೋಳಿ ಮೊಟ್ಟೆ ತಿಂದು ಪ್ರೋಟೀನ್ ಶೇಕ್ ಕುಡಿದು ಊಟ ಮಾಡಿ ಬೆಚ್ಚಗೆ ಮಲ್ಕೊಬಿಡ್ತೀನಪ್ಪ. ನೆಕ್ಸ್ಟ್ ಏನಿದ್ರು ಡೇ 2. ನೋಡಿ, ಈ ಕಡೆ ನಮ್ಮ ಚಾಂದನ್ ಚೇಂಜ್ ಅವರು ಕ್ಲೀನಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಫೈನಲಿ ವರ್ಕೌಟ್ ಮುಗಿಸಿ ಬಂದು ಪ್ರೋಟೀನ್ ಕುಡಿದು ಮೊಟ್ಟೆ ತಿಂದು ಸ್ವಲ್ಪ ರೈಸ್ ತಿಂದಿದ್ದೀನಿ. ಊಟ ಆಗಿದೆ. ಇವತ್ತಿನ ದಿನ ಕಂಪ್ಲೀಟ್ ಆಗಿದೆ. ಹೊಸ ವರ್ಷ, ಹೊಸ ದಿನ, ಹೊಸ ಪ್ಲಾನ್ಸ್, ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೆಲಸ ಮಾಡೋದು ನನಗೆ ಬಿಟ್ಟಿದ್ದು, ಫಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡೋಣ. ಈ ಸರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ. ಈ ವರ್ಷ ಪ್ರತಿದಿನನೂ ಮಿಸ್ ಮಾಡಿದೆ. ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ
ಸೊ ಒಳ್ಳೇದಾಗಲಿ. ಒನ್ಸ್ ಅಗೇನ್ ನಿಮ್ಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಂಥ ಸಮಯ. ಸೊ ಇನ್ನು ಡೈಲಿ ವ್ಲಾಗ್ಸ್ ಬರುತ್ತೆ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಏನು ಅನ್ನಿಸ್ತು ಅಂತ. ಏನಾದರೂ ಐಡಿಯಾಸ್ ಕೊಡಿದ್ರೆ, ನಿಮ್ಗೆ ಏನಾದರೂ ಸಜೆಷನ್ ಕೊಡಬೇಕು ಅನ್ಸಿದ್ರೆ ಕಮೆಂಟ್ಸ್ ಹಾಕಿ, ನನಗೆ ಯಾವಾಗ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.